ಎಲ್ಲರಿಗೂ ನಮಸ್ಕಾರ. ಹಾಯ್ ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಆಫ್ ಚಂದು ವ್ಲಾಗ್ಸ್. ಸೊ ವರ್ಷದ ಮೊದಲನೇ ಹಬ್ಬ ಆಗಿರೋ ಯುಗಾದಿ ಹಬ್ಬಕ್ಕೆ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು. ಸೊ ನಮ್ಮೂರಲ್ಲಿ ಈ ಹಬ್ಬ ತುಂಬ ಗ್ರ್ಯಾಂಡು. ಈ ಏನು ಪಿತೃಪಕ್ಷ ಅಂತ ಮಾಡ್ತಾರೆ, ಅದು ಈ ಟೈಮಲ್ಲಿ ಮಾಡ್ತೀವಿ ನಾವು ಊರಲ್ಲಿ. ಸೊ ಚೆನ್ನಾಗಿರುತ್ತೆ. ಬನ್ನಿ ಏನೇನು ಮಾಡ್ತೀವಿ ನಾವು ಯುಗಾದಿ ಹಬ್ಬದಲ್ಲಿ ಅಂತ ತೋರಿಸ್ತೀನಲ್ಲ. ಸೊ ಸದ್ಯಕ್ಕೀಗ ತೋರಣ ಕಟ್ಟೋಕ್ಕೆ ಮಾವಿನ ಎಲೆ, ತಿರ್ಗಾ ಮೇಯ್ನು ಯುಗಾದಿ ಹಬ್ಬಕ್ಕೆ ಬೇವಿನ ಸೊಪ್ಪು ತಗೊಂಬರಕ್ಕೆ ಹೋಯ್ವಿ. ಎಲ್ಲ ತಂದಾಯ್ತು. ಈಗ ಬಾಳೆ ಎಲೆಯನ್ನು ಕುಯ್ಕೊಂಬರ್ಬೇಕಂತೆ. ಕುಯ್ಕೊಂಡು ಬರೋಣ. ಬಂದು ಎಣ್ಣೆ ಗಿಣ್ಣೆ ಹಚ್ಕೊಂಡು ಎಲ್ಲ ಫುಲ್ ಚೆನ್ನಾಗಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿರೋಣ. ಬನ್ನಿ ನೋಡ್ತಾಯಿರಿ, ಎಂಜಾಯ್ ಮಾಡ್ತಾಯಿರಿ ಫ್ರೆಂಡ್ಸ್. ನೋಡ್ರಿ, ನಮ್ಮ ಮನೇಲಿ ಒಂದು ಹುಡುಗಿ ಐತೆ. ಆ ಹುಡುಗಿಗೆ ಹೂರ್ಣ ಬೇಕು ಅಂತ ಹೂರ್ಣ ರುಬ್ಬಾದ್ರೇ ಕುತ್ಕೊಂಡ್ಬಿಟ್ಟೈತೆ. ನೋಡ್ರಿ, ಇದೆ ಹುಡುಗಿ. ಹೆಣ್ಮಗು ಆಯ್ ಮಾಡಿ ದೀಕ್ಷಾ. ನೀನು ಹೇಳ್ಬಿಡ್ ನಾಗಮ್ಮ. ಬನ್ನಿ ಅಜಯ್, ನೀನು ಹೇಳ್ಬಿಡ ತದಾ, ನೀನು ಹೇಳ್ತದ. ನಮ್ಮ ಮನೆ ಹೆಗ್ದು ಅಮ್ಮ ಹೇಳ್ತಾರೆ, ಹೇಳಮ್ಮ. ಓಹೋ ಅಮ್ಮ ಒಂಚೂರು ಗರಂ ಅವ್ರೆ ಇಳ್ದಾದ್ಮೇಲೆ ನಮ್ಮ ಮಾತಾಡ್ಸೋಣ. ಬನ್ನಿ ನೋಡಿ ಅಣ್ಣ, ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಫ್ರೆಂಡ್ಸ್, ಇವಾಗ ಗುಡ್ಡೆ ತೊಳೆಯಕ್ಕೆ ಹೋಗ್ತಾ ಇದ್ದೀವಿ, ಕ್ಲೀನ್ ಮಾಡೋಕ್ಕೆ. ನಮ್ಮ ನಾಗಮ್ಮ ನೋಡ್ರಿ ಅಲ್ಲೇ ಬಂದ್ಬಿಟ್ಟೈತೆ ನುಗ್ಗೆ ಸೊಪ್ಪು ಇದ್ಕೊಂಡು ಹೋಗೋಕ್ಕೆ. ಬೋಂಡು ಕಲೋ ನಾಗಮ್ಮ ಬೋಂಡ ಮಾಡ್ತಾರಂತೆ ಫ್ರೆಂಡ್ಸ್. ಬನ್ನಿ ಹೆಂಗೈತೆ ಎಲ್ಲ ಟೇಸ್ಟ್ ಮಾಡಿ ಹೇಳ್ತೀನಿ. ಎಲ್ಲ ಹೋಯ್ತಾವ್ರು ನೋಡ್ರಿ ಈಗ ಕ್ಲೀನ್ ಮಾಡೋಕ್ಕೆ. ನಮಗೆ ಬಕೆಟ್ ಕೊಟ್ಬಿಟ್ಟವ್ರೆ ಫ್ರೆಂಡ್ಸ್. ನಮ್ಮ ಮಾಮ ಫುಲ್ ಹಾರ್ಡ್ ವರ್ಕಿಂಗು. ಇದೆ ನೋಡ್ರಿ, ಇದೊಂದು ನಮ್ಮ ಮುತ್ತಾತಂದು, ಇದು ನಮ್ಮ ಮುತ್ತಜ್ಜಿದು, ಅಲ್ಲಿ ನಮ್ಮ ಮಾಮವ್ರ ಅಜ್ಜಿ ತಾತಂದು. ಈಗ ಫುಲ್ಲು ಎಲ್ಲ ಕ್ಲೀನ್ ಮಾಡಿ ಇಲ್ಲಿ ಆಮೇಲಿಂದ ಬಂದು ಪೂಜೆ ಎಲ್ಲ ಮಾಡ್ಕೊಂಡು ಹೋಗ್ಬೇಕು. ಸೊ ನಾನು ನೋಡಿ ನಮ್ಮ ತಾತನ ಮೇಲೆ ನಿಂತ್ಕೊಬಿಟ್ಟಿದ್ದೀನಿ, ಮುತ್ತಾತನ ಮೇಲೆ ನಿಂತ್ಕೊಬಿಟ್ಟಿದ್ದೀನಿ. ಶ್ರದ್ಧೆ, ಶಿಸ್ತು, ಭಕ್ತಿಗೋಸ್ಕರ ಹೆಸರುವಾಸಿ ಹಾಕಿರೋ ಈ ಸೂರ್ಯವಂಶದಲ್ಲಿ ಇವನೊಬ್ಬ ಅಪ್ರಯೋಜಕ. ನಮ್ಮ ಮಾಮ ಏನೋ ಹೇಳ್ತಾ ಐತೆ, ನನಗೆ ಕೇಳಿಸ್ತಾ ಇಲ್ಲ, ನಿಮ್ಗೆ ಎಲ್ಲಿ ಕೇಳಿಸುತ್ತೆ. ಇಲ್ಲಿ ಆಮೆಯಿಂದ ಜೋರಾಗಿ ಕೇಳಿಸ್ತೀನಿ ಎಲ್ಲ. ಬನ್ನಿ ಕ್ಲೀನ್ ಮಾಡಿಬಿಟ್ಟು ಹೋಗೋಣ ಫ್ರೆಂಡ್ಸ್. ಇವಾಗ ಗುಡ್ಡೆ ಪೂಜೆ ಗುಡ್ಡೆ ಎಲ್ಲ ತೊಳೆದು ಎಲ್ಲ ರೆಡಿ ಮಾಡಿ ಬಂದ್ವಿ. ಬ್ರಷ್ ತಂದಿರಲಿಲ್ಲ, ಅದಕ್ಕೋಸ್ಕರ ನ್ಯಾಚುರಲ್ ಜುಗಾಡ್ ಮಾಡಿದ್ದೀವಿ ನೋಡಿರಿ. ಬೇವಿನ ಕಡೆ ಒಳ್ಳೆ ಕ್ಲೀನ್ ಆಗುತ್ತೆ. ಅಲ್ಲಿ ಮಾತ್ರ ಶೈನು ಸಕ್ಕದಾಗಿ ಹೊಡಿಯುತ್ತೆ. ಇದು ಲೆಫ್ಟ್ ಹ್ಯಾಂಡಲ್ಲಿ ಹಿಡ್ಕೊಂಡಿರೋದ್ಕಿಂತ ಫೋನು ಒಂಚೂರು ಕ್ಯಾಮ್ರಾ ಸರಿಯಾಗಿ ಬರೋಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬನ್ನಿ ಇಲ್ಲಿ ಹಚ್ಕೊಂಡು ಹೋಗೋಣ. 2000 years later. ಮಾಮ ನೋಡಿ ಫ್ರೆಂಡ್ಸ್, ಫುಲ್ ಎಲ್ಲ ಬಿಚ್ಚಾಕೊಂಡು ಇಲ್ಲಿ ಎಲ್ಲ ಹುಡುಗಿಯರವ್ರೆ. ಏನು ಒಂದು ಕಾಮನ್ ಸೆನ್ಸ್, ಸಿವಿಲ್ ಸೆನ್ಸ್ ಐತಾ ನಿಮಗೆ? ಸಿವಿಲ್ ಸೆನ್ಸ್ ಐತಾ? ಎಲ್ಲ ಬಿಚ್ಚಾಕೊಂಡು ನಿಂತಿದೆ ಇಲ್ಲಿ ಫ್ರೆಂಡ್ಸ್. ಈಗ ಮೇನ್ ಯುಗಾದಿ ನೀನು ಹಾಕೋ ಬಿಚ್ಚೀಗ. ನಮಗೆ ನಾಚಿಕೆ, ಮಾನ, ಮರ್ಯಾದೆ ಅನ್ನೋದು ಏನೋ ಇದ್ದಿದ್ರೆ ನಾವು ಆವಾಗಲೇ ಏನೋ ಒಂದು ಆಗ್ಬೋದಾಯ್ತು. ನಮಗೇನು ಇಲ್ಲವಲ್ಲ ಫ್ರೆಂಡ್ಸ್. ಈಗ ಯುಗಾದಿ ಹಬ್ಬದ ಮೇನ್ ಪಾರ್ಟು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು. ಬನ್ನಿ ಈಗ ಫುಲ್ ಎಣ್ಣೆ ಎಲ್ಲ ಹಚ್ಕೊಂಡು ಚೆನ್ನಾಗಿ ಸ್ನಾನ ಮಾಡೋದು. ಫುಲ್ ಎಲ್ಲ ಎಣ್ಣೆ ಗಿಣ್ಣೆ ಹಚ್ಕೊಂಡೆಲ್ಲ ಈಗ ರೆಡಿ ಆಗಿದ್ದೀವಿ. ಈಗ ಹೋಗಿ ಸ್ನಾನ ಮಾಡಬೇಕು. ಈಗ ನಮ್ಮ ಕ್ಯಾಮ್ರಾ ಹಿಡ್ಕೊಂಡಿರೋರು ನಮಗೆ ವರ್ಷ ಎಣ್ಣೆ ಹಚ್ತಿದ್ದು ನಮ್ಮ ನಾಗಮ್ಮ ಅವರು ನಾಳೆ ಮುಂಚೆನೆ ರೆಡಿ ಆಗ್ಬಿಟ್ಟಾರೆ. ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟಾರಂತೆ. ಆಯ್ತೆಲ್ಲ ಸ್ನಾನ ಆಗಿ ರೆಡಿ ಆಗಿ ಫುಲ್ಲು ಆಮೇಲೆ ಸಿಗ್ತೀನಿ. ಫ್ರೆಂಡ್ಸ್, ಈಗ ಫುಲ್ಲು ಜೋಶಲ್ಲಿ ರೆಡಿಯಾಗಿ ಈಗ ಎಲ್ಲ ಹೋಯ್ತಾ ಇದ್ವಿ. ಅದೇ ಅವಾಗಲೇ ತೋರಿಸಿದ್ನಲ್ಲ ಗುಡ್ಡೆ ಎಲ್ಲ ಅಲ್ಲಿ ಕ್ಲೀನ್ ಮಾಡಿದ್ವಲ್ಲ, ಸೊ ಅಲ್ಲಿಗೆ ಪೂಜೆ ಮಾಡೋಕ್ಕೆ ಹೋಗ್ತಾ ಇದ್ವಿ. ಸೊ ಹಿಂಗೆ ರೆಡಿಯಾಗಿದ್ದೀನಿ. ಕಾಣಿಸಲ್ಲ, ಒಂದು ರೀಲ್ಸ್ ಅಪ್ಲೋಡ್ ಮಾಡ್ತೀನಿ, ಅದರಲ್ಲಿ ಫುಲ್ ಔಟ್ಫಿಟ್ ಕಾಣಿಸುತ್ತೆ. ಇಲ್ಲಾಂದರೆ ತಡ್ರಿ ಒಂದು ನಿಮಿಷ, ಯಾರಾದರೂ ಮಾಮ ಅಲ್ಲೆಲ್ಲ ನಾವು ಬರೋಂಗಿಲ್ಲ, ಅದು ನಾವು ಹೋಗಂಗಿಲ್ಲ ಅಲ್ಲೆಲ್ಲ. ಸೊ ಅದಕ್ಕೆ ಹೋಗಲಿಲ್ಲ. ಬನ್ನಿ ಈಗ ಗುಡ್ಡೆ ಪೂಜೆ ಮಾಡೋಣ. ನಮ್ಮ ಮುತ್ತಜ್ಜಿಗೆ ಪೂಜೆ ಮಾಡೋಣ. ಈಗ ಪೂಜೆ ಮಾಡಿ ನೆಕ್ಸ್ಟು ಇಲ್ಲೇ ಇನ್ನೂ ಒಂದಷ್ಟು ಜನ ಕಸಿನ್ಸ್ ಬರಬೇಕು. ಎಲ್ಲ ಬಂದಾದಮೇಲೆ ಎಲ್ಲ ಫುಲ್ ಎಲ್ಲರೂ ಹೋಗಿ ಒಂದು ರೀಲ್ಸ್ ಮಾಡೋಣ.
ಔಟ್ಫಿಟ್ ರಿವೀಲ್ ಮಾಡೋಣ. ಏನಿಲ್ಲ, ಔಟ್ಫಿಟ್ಟು ಟ್ರೆಡಿಷ್ನಲ್ಲೇ ಮಾಮೂಲಿ ಗೊತ್ತಲ್ವಾ. ಫ್ರೆಂಡ್ಸ್, ಈಗ ನಮ್ಮ ಮುತ್ತಾತ ಮುತ್ತಜ್ಜಿಗೆ ಪೂಜೆ ಮಾಡಿದ್ದಾಯಿತು. ಈಗ ಬಸವಣ್ಣಂದೊಂದು ದೇವಸ್ಥಾನ ಐತೆ. ಪ್ರತಿ ವರ್ಷನೂ ನಾವು ಇಲ್ಲಿ ಬಂದು ಪೂಜೆ ಮಾಡ್ತೀವಿ. ಹಾಂ, ಎರಡು ಒಂದೇ ಮ್ಯಾಮ್. ಇಟ್ಸ್ ಜೆನ್ಜಿ ಕಿಡ್ಸ್ ಟೈಪ್ ಇದೆಲ್ಲ. ಇವರೆಲ್ಲ ತಪ್ಪಾಗುತ್ತೆ, ಏನು ಮಾಡೋಕ್ಕಲ್ಲ. ಅದೇ ಪ್ರತಿ ವರ್ಷವೂ ನಾವು ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಅಲ್ಲಿ ಪೂಜೆ ಮಾಡಾದ್ಮೇಲಿಂದ ಅದಕ್ಕೆ ಈಗ ಹೋಗ್ತಾಯಿದ್ದೀವಿ ಎಲ್ಲರೂ. ಫ್ರೆಂಡ್ಸ್, ಈಗ ಎಲ್ಲರದು ಪೂಜೆ ಆಯಿತು. ಇನ್ನೇನಿದ್ರು ನಮ್ಮ ಹೊಟ್ಟೆ ಪೂಜೆ ಅಷ್ಟೇ. ಇವಾಗ ಮನೇಲಿ ಮಾಡಿರೋದೆಲ್ಲ ಹಾಕಿಸ್ಕೊಂಡು ಚೆನ್ನಾಗಿ ಬಾರ್ಸಾಕೋದಷ್ಟೇ. ಏನು ಮ್ಯಾಮ್, ಅವೆಲ್ಲ ನೀವು ಮಾಡ್ಕೊಬರ್ರಿ, ನಾವು ಹೋಗಿ ತಿನ್ಬೇಕಷ್ಟೇ. ಈಗ ನಾವು ಮನೇಲೇ ಮಾಡ್ಬೇಕೀಗ. ಅದೇನೋ ಅವ್ರು ಮಾಡ್ಕೊಳ್ಳಿ, ನಾವು ಹೋಗ್ಬಿಟ್ಟು ಈಗ ತಿಂದು ಚೆನ್ನಾಗಿ ಒಂದು ರೌಂಡ್ ಮಲಿಕೊಂಡು ಆಮೇಲೆ ಇನ್ನೊಂಚೂರು ಓಡಾಡೋಣ. ಹಾಂ, 2,000 years later. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಈಗೆಲ್ಲ ಕಸಿನ್ಸ್ ಎಲ್ಲ ಮೀಟ್ ಆಗಿದ್ದೀವಿ. ಸೊ ಎಲ್ಲರೂ ಬಂದರು ಈಗ, ನಮ್ಮ ಹುಡುಗರೆಲ್ಲ ಬಂದಿರೋ ಖುಷಿಗೇನೆ ಒಂದು ರೀಲ್ಸ್ ಮಾಡ್ತಾಯಿದ್ದೀವಿ. ಈಗ ಈ ರೀಲ್ಸು ನನ್ನ ಅಫಿಷಿಯಲ್ ಚಾನಲ್ಲು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಆಗಿರುತ್ತೆ, ತಿರ್ಗಿ ಯೂಟ್ಯೂಬ್ ಚಾನಲಲ್ಲೂ ಅಪ್ಲೋಡ್ ಆಗಿರುತ್ತೆ. ಎಲ್ಲರೂ ನೋಡಿರಿ, ಮಜಾ ಮಾಡಿರಿ. ಸೊ ಒಂಚೂರು ಪ್ರಾಕ್ಟೀಸ್ ಮಾಡಬೇಕು. ಯಾರು ನಾವು ಎಲ್ಲ ನಾನ್ ಡ್ಯಾನ್ಸರ್ಸ್ ನಾವು. ಸೊ ಒಂಚೂರು ಕಷ್ಟ ರೀಲ್ಸ್ ಮಾಡೋಕ್ಕೆ. ಸೊ ಅದರಲ್ಲೂ ಟ್ರೈ ಮಾಡೋಣ. ಮಾಡಿ ಚೆನ್ನಾಗಿ ಬರುತ್ತೋ ಇಲ್ವಾ ಲಾಸ್ಟಲ್ಲಿ ನೋಡ್ಕೊಳ್ಳೋಣ. ಸರಿ, ರೀಲ್ಸ್ ಮಾಡೋಣ. ಫ್ರೆಂಡ್ಸ್, ಈಗ ರೀಲ್ಸ್ ಫೈನಲೈಸ್ ಮಾಡ್ತಾಯಿದ್ದೀವಿ ಈಗ. ಸೊ ಎಲ್ಲ ಈಗ ದೇವಸ್ಥಾನಕ್ಕೆ ಹೋಗ್ಬೇಕು. ಈಗ ಟೆಂಪಲ್ ರನ್ ಮಾಡಬೇಕೀಗ ಎಲ್ಲ ನಾವೀಗ. ಇದು ನಮ್ಮ ವರ್ಷದ ರೊಟೀನ್ ಅಂದ್ಕೊಳ್ರಿ. ಆ ವರ್ಷ ಯುಗಾದಿ ಹಬ್ಬ ಬೆಳಗ್ಗೆ ಮಾಡಿಬಿಟ್ಟು ಸಾಯಂಕಾಲ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋದು. ಬನ್ನಿ, ಎಲ್ಲ ದೇವಸ್ಥಾನ ತೋರಿಸ್ತೀನಿ. ಫ್ರೆಂಡ್ಸ್, ಇದು ಬಂದ್ಬಿಟ್ಟು ಕ್ಯಾಮೆನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ. ತುಂಬ ಫೇಮಸ್ ನಮ್ಮ ಕಡೆ ಈ ದೇವಸ್ಥಾನ. ಫ್ರೆಂಡ್ಸ್ ಈಗ ನಾವು ಬಂದಿರೋದು ಕೋಡ್ಲಹಳ್ಳಿ ಮಾರಮ್ಮನ ದೇವಸ್ಥಾನಕ್ಕೆ. ಇಲ್ಲಿ ಒಂಚೂರು ದಾರಿ ಸರಿ ಇಲ್ಲ, ಅದಕ್ಕೆ ಹೊಲದೊಳಗಡೆ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ. ವಾವ್, ದೇವಸ್ಥಾನ ಮುಚ್ಚಿಬಿಟ್ಟವ್ರಿ ಫ್ರೆಂಡ್ಸ್. ಏನು ಮಾಡೋಣ, ನಾಗಮ್ಮ ದೇವಸ್ಥಾನ ಮುಚ್ಚಿಬಿಟ್ಟವ್ರಲ್ಲ. ವಾಟ್ ಗೊತ್ತಿಲ್ಲ, ಯಾಕೋ ಕೈ ಮುಗ್ದೋಗನ ಬರ್ರಿ, ದೇವ್ರ ಹೆಸರು ಹೇಳಿದೀವಿ. ದೇವ್ರ ಕೈ ಮುಗ್ದೋಗನ. ಈ ಫ್ರೆಂಡ್ಸ್, ಇಲ್ಲೇ ಕೈ ಮುಗಿದ್ಬಿಟ್ಟು ನೆಕ್ಸ್ಟ್ ಯಾವ ದೇವಸ್ಥಾನಕ್ಕೆ ತೆಗ್ದಿಲ್ಲಪ್ಪ, ಹಬ್ಬ ಇವತ್ತು ತೆಗಿಬೇಕಾಯ್ತಲ್ಲ. ನೆಕ್ಸ್ಟ್ ದೇವಸ್ಥಾನಕ್ಕೆ ಏನಾದರೂ ಲೇಟಾಗಿ ಬರ್ತಾರಾ? ಮಾರಮ್ಮ, ಯಾಕೋ ಮಾರಮ್ಮ ಬಾಗಿಲು ತೆಗ್ದಿಲ್ಲ. ಈ ದೇವರೇ ಫ್ರೆಂಡ್ಸ್, ಈ ದೇವ್ರನ್ನೇ ನಮ್ಮೂರ ಜಾತ್ರೆಗೆ ಕರ್ಕೊಂಬರೋದು. ಫುಲ್ಲು ಪವರ್ಫುಲ್ ದೇವ್ರು ಮಾತ್ರ. ಫ್ರೆಂಡ್ಸ್, ಪೂಜಾರಿಗೆ ಫೋನ್ ಮಾಡಿಬಿಟ್ಟು ನಮ್ಮ ಮನೇಲಿ ಕರ್ಸಿದ್ರು ಈಗ ದೇವಸ್ಥಾನಕ್ಕೆ. ಸೊ ಓಪನ್ ಮಾಡೋರೆ, ದರ್ಶನನೂ ಆಯಿತು, ಪೂಜೆನೂ ಚೆನ್ನಾಗಾಯಿತು. ಸೊ ಬನ್ನಿ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗೋಣ. ಫ್ರೆಂಡ್ಸ್, ಈಗ ನೆಕ್ಸ್ಟ್ ದೇವಸ್ಥಾನ ಬಂದ್ಬಿಟ್ಟು ಫೇಮಸ್ ದೇವಸ್ಥಾನ. ಸೊ ನಾನೀಗ ಹೇಳಲ್ಲ, ನಾನು ಅಲ್ಲೇ ಹೋಗಿ ನಿಮಗೆ ತೋರಿಸ್ತೀನಿ. ಬನ್ನಿ, ನಮ್ಮ ಇಡೀ ಕರ್ನಾಟಕದ ಏನೋ ಗೋವಾ ಗೋವಿಂದ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ಇಂಥ ದೇಶ. ಸ್ಟಾರ್ಟ್ ಆಗುತ್ತಾ? ಗೋವಿಂದ ಸ್ಟಾರ್ಟ್ ಆಗುತ್ತಂತೆ. ಸೊ ಯಾರ್ಯಾರಿಗೆ ಗೊತ್ತು ಕಮೆಂಟ್ ಮಾಡಿ. ನಮ್ಮಮ್ಮ ಯಾಕೋ ಜಾಸ್ತಿ ನಗ್ತೈತಲ್ಲ, ಏನಾಯ್ತಮ್ಮ? ಗೋಯಿಂದ ಸ್ಟಾರ್ಟ್ ಆಗುತ್ತಂತೆ. ಗೋವಾ.
ಯಾವಾಗಲೇ ಹೇಳ್ದಂಗೆ ದೇವಸ್ಥಾನದ ಹೆಸರು ಬಂದ್ಬಿಟ್ಟು ಗೊರವನಹಳ್ಳಿ ಮಹಾಲಕ್ಷ್ಮಿ ಟೆಂಪಲ್ಲು. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಇದು ಫೇಮಸ್ ಟೆಂಪಲ್ಲು ನಮ್ಮ ಕರ್ನಾಟಕದಲ್ಲಿ. ಚೆನ್ನಾಗಾಯಿತು ದರ್ಶನ ಎಲ್ಲ. ಏನು ಹೋಯ್ತು ಅಂದ್ ಮಾರಪ್ಪ. ಅಷ್ಟೇ, ಇನ್ನೇನಿಲ್ಲ. ಹೋಗಿ ತಿಂದು ಪಾಚ್ಕೊಳೋದಷ್ಟೇ. 2000 years later. ಫ್ರೆಂಡ್ಸ್, ಯುಗಾದಿ ಹಬ್ಬದ್ದಾಗಿತ್ತು ಈ ವ್ಲಾಗು. ಫುಲ್ಲು ಮಜಾ ಹೊಡೆಸಿದೆ ನಾನಂತೂ. ಚೆನ್ನಾಗಿ ತಿಂದೆ, ಮಜಾ ನೋಡಿಸ್ದೆ. ಸೊ ಅಷ್ಟೇ, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸೊ ಮುಂದೆ ಇನ್ನೊಂದು ವಿಡಿಯೋ ಬರುತ್ತೆ, ಅದು ಇನ್ನೂ ಭಾರಿ ಕ್ರೇಜಿಯಾಗಿರುತ್ತೆ. ಸೊ ಹಿಂಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ ನಮ್ಮ ಚಾನಲ್ಗೆ. ಟಾಟಾ, ಬಾಯ್ ಬಾಯ್, ಸಿ ಯು.